ಹಾಯ್ ಎಲ್ಲರಿಗೂ ನಮಸ್ಕಾರ. ದುಗ್ಗು ಮತ್ತು ಸೋಮು ಅವರ ಲೈಫ್ ಸ್ಟೋರಿ ಮುಂದುವರಿಯುತ್ತದೆ. ಕಳೆದ ಸಂಚಿಕೆಯಲ್ಲಿ ದುಗ್ಗು ಮತ್ತು ಸೋಮು ಅವರ ಲೈಫ್ ಸ್ಟೋರಿ ಮದುವೆ ಮನೆಯಲ್ಲಿ ಅಲ್ಲಿಗೆ ಎಂಡ್ ಆಗಿದೆ. ಆಮೇಲೆ ಮುಂದುವರಿಯುತ್ತದೆ. ಹೀಗೆ ದುಗ್ಗು ಮತ್ತು ಸೋಮು 2 ತಿಂಗಳಿಗೊಮ್ಮೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭೇಟಿಯಾಗುತ್ತಾರೆ. ಅಲ್ಲಿ ಭೇಟಿಯಾಗಿ ಅಲ್ಲಿ ಹತ್ತಿರ ಇರುವ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗ್ತಾರೆ. ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿ ಗಡ್ಬಡ್ ತಿಂತಾರೆ. ಗಡ್ಬಡ್ ತಿಂದು ಸೋಮು ದುಡ್ಡು ಪೇ ಮಾಡೋದಿಲ್ಲ. ಇಲ್ಲಿ ದುಗ್ಗು ದುಡ್ಡು ಪೇ ಮಾಡ್ತಾಳೆ. ಹಾಗೆ ಸೋಮುಗೆ ಬಸ್ ಚಾರ್ಜ್ ಕೂಡ ಕೆಲವೊಮ್ಮೆ ಸೋಮು ಕೇಳ್ತಾ ಇದ್ದ 50 ರೂಪಾಯಿ ಕೊಡು ಅಂತ. ಹಾಗೆ ದುಗ್ಗು ಕೊಟ್ಟಿರ್ತಾಳೆ. ಹಾಗೆ ಸ್ವಲ್ಪ ಸಮಯದ ನಂತರ ದುಗ್ಗು ಮಂಗಳೂರಿಗೆ ಕೆಲಸಕ್ಕೆ ಹೋಗ್ತಾಳೆ. ಮಂಗಳೂರಿಗೆ ಕೆಲಸಕ್ಕೆ ಹೋಗಿ ಅಲ್ಲಿ 2-3 ತಿಂಗಳಷ್ಟೇ ಕೆಲಸ ಮಾಡ್ತಾಳೆ. ಆವಾಗ ದುಗ್ಗುನ ಅಮ್ಮ ತೀರ್ಕೊಳ್ತಾರೆ. ತೀರ್ಕೊಂಡಾದ್ಮೇಲೆ ದುಗ್ಗು ಊರಿಗೆ ಬರ್ತಾಳೆ. ಊರಿಗೆ ಬಂದು ಊರಿನಲ್ಲಿ ಕೆಲಸ ನೋಡ್ತಾಳೆ. ದುಗ್ಗುನ ಅಮ್ಮ ತೀರ್ಕೊಂಡ ಮೇಲೆ ದುಗ್ಗು ಸೋಮುವಿಗೆ ಫೋನ್ ಮಾಡೋದು ನಿಲ್ಲಿಸಿದ್ಲು. ಹಾಗೆ 1-2 ತಿಂಗಳು ಫೋನ್ ಮಾಡಲೇ ಇಲ್ಲ. ದುಗ್ಗು ನಮ್ಮ ತೀರ್ಕೊಂಡ ಮೇಲೆ ದುಗ್ಗುಗೆ ಯಾರು ಸಹ ಬೇಡ ಅಂತಾಗಿ ಅವಳು ಮಾತಾಡ್ತಾ ಇರಲಿಲ್ಲ. ಫೋನ್ ಮಾಡಲಿಕ್ಕೆಲ್ಲ ಹೋಗಲಿಲ್ಲ ಸೋಮುವಿಗೆ. 3 ತಿಂಗಳು ಹಾಗೆ ಕಳೆಯಿತು. ಒಂದು ದಿವಸ ಸೋಮು ಮತ್ತು ಸೋಮುನ ಅಕ್ಕ ದುಗ್ಗುನ ಮನೆ ಹುಡುಕಿಕೊಂಡು ಬಂದರು. ಡೈರೆಕ್ಟಾಗಿ ಹುಡುಗಿ ಕೇಳಲಿಕ್ಕೆ ಬಂದ ಸೋಮು. ಹಾಗೆ ಮಾತುಕತೆ ಎಲ್ಲ ಆಗಿತ್ತು. ಮಾತುಕತೆ ಎಲ್ಲ ಆಗಿ ಅವರವರ ಮನೆಗೆ ಹೊರಟರು. ಹಾಗೆ ದುಗ್ಗುಗೆ ಮದುವೆ ಫಿಕ್ಸ್ ಮಾಡಿದರು. ದುಗ್ಗುಗೆ ಮದುವೆ ಫಿಕ್ಸ್ ಆದರೂ ಸೋಮುನ ತಂಗಿಗೆ ಮದುವೆ ಆಗಬೇಕಿತ್ತು. ಸೋಮುನ ತಂಗಿಯ ಮದುವೆ ಆಗುವವರೆಗೆ ಕಾಯಬೇಕಿತ್ತು. ಹಾಗಾಗಿ ಮುಂದೆ ಹೋಗ್ತಾನೇ ಇತ್ತು. ಹಾಗಾಗಿ ಈ ಸೋಮು ಮತ್ತು ದುಗ್ಗು ಫೋನಲ್ಲಿ ಮಾತಾಡ್ತಾನೇ ಇದ್ದರು. ಹಾಗೆ ಅಂದರೆ ಎಲ್ಲಿಯೂ ಭೇಟಿ ಆಗ್ತಾ ಇರಲಿಲ್ಲ. ಭೇಟಿಯಾಗೋದಂದರೆ ದುಗ್ಗುಗೆ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದ ಕಾರಣ ಅಲ್ಲಿ ಕೆಲಸಕ್ಕೆ ರಜೆ ಕೊಡೋದಿಲ್ಲ. ಆದಿತ್ಯವಾರ ಒಂದೇ ರಜೆ ಇರ್ತಿತ್ತು. ಆದಿತ್ಯವಾರ ಒಂದೇ ರಜೆ ಇದ್ದಾಗ ಎಲ್ಲಿ ಹೋಗುವ ಹಾಗೆ ಇಲ್ಲ. ಮನೆಯಲ್ಲೇ ಇರ್ತಿದ್ಲು ದುಗ್ಗು. ಅಮ್ಮ ತೀರಿದ ಮೇಲೆ ದುಗ್ಗು ತುಂಬ ಅಪ್ಸೆಟ್ ಆಗಿರ್ತಾಳೆ. ಹಾಗೆ ಅಂತೂ ಇಂತೂ ಮಾತಾಡಿ ಇಟ್ಟಿದ್ರು. ಮದುವೆ ಅಂತ ಫಿಕ್ಸ್ ಆಯಿತು. ಆದರೆ ಎಂಗೇಜ್ಮೆಂಟ್ ಎಲ್ಲ ಆಗಿರಲಿಲ್ಲ. ಸೋಮುನ ತಂಗಿಗೆ ಪ್ರಪೋಸಲ್ ಬಾರದೆ ಎಂತ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ ಸೋಮುಗೆ. ಹಾಗಾಗಿ ಎಂಗೇಜ್ಮೆಂಟ್ ಎಲ್ಲ ಮಾಡಿರಲಿಲ್ಲ. ಅಂತೂ ಇಂತೂ 2 ವರ್ಷವೇ ಆಯಿತು. ಸೋಮುನ ತಂಗಿಗೆ ಪ್ರಪೋಸಲ್ ಬರಬೇಕಾದ್ರೆ 2 ವರ್ಷವೇ ಆಯಿತು. ಹಾಗೆ ದುಗ್ಗು ಮತ್ತು ಸೋಮುಗೆ ಮದುವೆನೂ ಆಯಿತು. ಹಾಗೆ ದುಗ್ಗು ಮತ್ತು ಸೋಮು ಅವರ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಹೀಗಿತ್ತು ದುಗ್ಗು ಮತ್ತು ಸೋಮು ಅವರ ಮದುವೆ ಸ್ಟೋರಿ. ಹೀಗೆ ದುಗ್ಗುನ ಸ್ಟೋರಿ ಇನ್ನೂ ಮುಂದುವರಿಯುತ್ತಲೇ ಇರುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಸ್ಟೋರಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.